ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಆ್ಯಪ್. ಈ ವಿಡಿಯೋ ಮೂಲಕ ನಾವು ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಮತ್ತು ಅದರ ಒಳಗಡೆ ಇರ್ತಕ್ಕಂಥ ಕೋರ್ಸ್ಗಳನ್ನು ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದಕ್ಕೆ ಮೊದಲು ನಾವು ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ ಅನ್ನುವಂತಹ ಆಪ್ಷನ್ ಏನಿರುತ್ತೆ ಆ ಆಪ್ಷನ್ ಒಳಗಡೆ ಹೋಗಬೇಕಾಗುತ್ತೆ. ಸೊ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ ಒಳಗಡೆ ಹೋದ್ಮೇಲೆ ಅಲ್ಲಿ ಸರ್ಚ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅಲ್ಲಿ ನಾವು ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಅನ್ನುವಂತಹ ಸ್ಪೆಲ್ಲಿಂಗನ್ನು ಸರಿಯಾಗಿ ಟೈಪ್ ಮಾಡೋದ್ರ ಮುಖಾಂತರ ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಅಂತ ನಾವು ಸರ್ಚ್ ಮಾಡಿದ್ದೇ ಆದಲ್ಲಿ ಅದು ಹಲವಾರು ಆಪ್ಷನ್ಸ್ಗಳನ್ನು ಕೊಡುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ನೇ ನಮ್ಮ ಆ್ಯಪ್ ಆಗಿರುತ್ತೆ. ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಅಂತ ಮೊದಲನೇದು ಕಾಣಿಸ್ತಾ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಇನ್ಸ್ಟಾಲ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಮಿರಾಕಲ್ ಮೈಂಡ್ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಬಹುದು. ಇದು ಯಾವ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ ಅನ್ನುವಂತಹದ್ದು ನಮ್ಮ ಮೊಬೈಲ್ ಇಂಟರ್ನೆಟ್ ಸ್ಪೀಡ್ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಹಾಗಾಗಿ ಫಾಸ್ಟ್ ಇಂಟರ್ನೆಟ್ ಇದ್ದರೆ ಬೇಗ ಡೌನ್ಲೋಡ್ ಆಗುತ್ತೆ, ಅಥವಾ ಸ್ವಲ್ಪ ವೆಯ್ಟ್ ಮಾಡಿದರೂ ಸಹ ಅದು ಕಂಪ್ಲೀಟಾಗಿ ಡೌನ್ಲೋಡ್ ಆಗಿ ನಂತರ ಇನ್ಸ್ಟಾಲ್ ಸಹ ಆಗುತ್ತೆ. ಸೊ ಇದು ಒಂದು ಸಾರಿ ಇನ್ಸ್ಟಾಲ್ ಆದಮೇಲೆ ಓಪನ್ ಅನ್ನುವಂತಹ ಆಪ್ಷನನ್ನು ತೋರಿಸುತ್ತೆ. ಅದಾದಮೇಲೆ ನಾವು ಅದನ್ನ ಓಪನ್ ಮಾಡಿಬಿಟ್ಟು ಆ್ಯಪ್ ಒಳಗಡೆ ಹೋಗಬಹುದು. ಸೊ ಈಗ ಅಲ್ಲಿ ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಅಂತ ಇನ್ಸ್ಟಾಲ್ ಅಂತ ತೋರಿಸ್ತಾ ಇದೆ. ತೋರಿಸಿದ ನಂತರ ಇನ್ಸ್ಟಾಲ್ ಮಾಡಿದ್ವಿ, ತದನಂತರ ಈಗ ಓಪನ್ ಅಂತ ತೋರಿಸ್ತಾ ಇದೆ. ಸೊ ಈಗ ಆ್ಯಪನ್ನು ಓಪನ್ ಮಾಡೋಣ. ಸೊ ಈಗ ಮಿರಾಕಲ್ ಮೈಂಡ್ ಇ ಲರ್ನಿಂಗ್ ಆ್ಯಪ್ ಒಳಗಡೆ ಹೋಗೋದಕ್ಕೆ ನಮಗೆ ಎರಡು ಆಪ್ಷನ್ಸ್ ಇರುತ್ತೆ. ಒಂದು ಲಾಗಿನ್ ವಿತ್ ವಾಟ್ಸಪ್ ಅಥವಾ ಯೂಸ್ ಅನದರ್ ಮೆಥಡ್ ಅಂತ ಎರಡು ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೊ ಏನು ಡಿಫರೆನ್ಸು ಎರಡಕ್ಕೂ ಅಂತಂದರೆ, ನಾವು ಯಾವ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅಂತಿದ್ದೀವೋ ಆ ಮೊಬೈಲಲ್ಲಿ ವಾಟ್ಸಪ್ ಇತ್ತು ಅನ್ನೋದಾದರೆ ನಾವು ಲಾಗಿನ್ ವಿತ್ ವಾಟ್ಸಪ್ ಅನ್ನೋದನ್ನು ಕ್ಲಿಕ್ ಮಾಡಬಹುದು. ಇಲ್ಲ, ನಾವು ಎಂಟ್ರಿ ಮಾಡ್ತಕ್ಕಂಥ ಮೊಬೈಲಲ್ಲಿ ವಾಟ್ಸಪ್ ನಂಬರ್ ಇಲ್ಲ ಅನ್ನೋದಾದರೆ ನಾವು ಯೂಸ್ ಅನದರ್ ಮೆಥಡ್ ಅಂತ ಏನು ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮಗೆ ಯಾವುದಾದ್ರೂ ನಮ್ಮ ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರಿಂದ ಎಂಟ್ರಿ ಆಗಬೇಕು ಅಂತಿದ್ದೀವೋ ಆ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಬಹುದು. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಏನು ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ನಾವು ಕ್ಲಿಕ್ ಮಾಡಿದ ನಂತರ ನಾವು ಯಾವ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿರ್ತೀವೋ ಆ ಮೊಬೈಲ್ ನಂಬರ್ಗೆ ನಮಗೆ ಒಂದು OTP ಬರುತ್ತೆ. ಆ OTP ನಾವು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆ್ಯಪ್ ಓಪನ್ ಆಗುತ್ತೆ. OTP ಎಂಟ್ರಿ ಆಗಿ ನಾವು ಆ್ಯಪ್ ಒಳಗಡೆ ಹೋದ ತಕ್ಷಣ ನಮಗೆ ಮೊದಲು ಈ ಥರ ನೇಮ್ ಕೇಳುತ್ತೆ. ಸೊ ನಮ್ಮ ಹೆಸರನ್ನು ಅಲ್ಲಿ ನಾವು ಎಂಟ್ರಿ ಮಾಡಬಹುದು. ಉದಾಹರಣೆಗೆ ಆಕಾಶ್ ಅನ್ನುವಂಥ ಹೆಸರನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಕೆಳಗಡೆ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ನಮಗೆ ಇಮೇಲ್ ಅಡ್ರೆಸ್ ಗೊತ್ತಿತ್ತು ಅಂದರೆ ಎಂಟ್ರಿ ಮಾಡಬಹುದು, ಇಲ್ಲದೆ ಹೋದರೆ ಅದನ್ನು ಸ್ಕಿಪ್ ಮಾಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತಲೂ ಹೋಗಬಹುದು. ಸೊ ಇಮೇಲ್ ID ಗೊತ್ತಿದ್ದರೆ ಎಂಟ್ರಿ ಮಾಡಬಹುದು, ಅಥವಾ ನಾವು ಅದನ್ನ ಸ್ಕಿಪ್ ಮಾಡಿಬಿಟ್ಟು ಹಾಗೆ ಮುಂದೆ ಸಹ ಹೋಗಬಹುದು. ಸೊ ನೆಕ್ಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಆ್ಯಪ್ ಒಳಗಡೆ ಹೋಗಬಹುದು. ಸೊ ಈ ರೀತಿ ಏನಾದರೂ ನೋಟಿಫಿಕೇಷನ್ಸ್ಗೆ ಅಲೋ ಅಂತ ಕೇಳ್ತಾ ಇದ್ದರೆ ಅಲೋ ಅಂತ ಕೊಡಬಹುದು. ಆ್ಯಪ್ ಕಡೆಯಿಂದ ನಾವು ಕಳಿಸ್ತಕ್ಕಂಥ ಏನಾದರೂ ನೋಟಿಫಿಕೇಷನ್ಸ್ ಇದ್ದರೂ ಸಹ ಅದು ಎಲ್ಲ ಯೂಸರ್ಸ್ಗೂ ರೀಚ್ ಆಗುತ್ತೆ. ಸೊ ಅಲೋ ಅನ್ನೋದನ್ನು ನಾವು ಕ್ಲಿಕ್ ಮಾಡಬಹುದು. ಸೊ ಇದು ನಮ್ಮ ಆ್ಯಪ್ನ ಹೋಮ್ ಪೇಜ್. ಸೊ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಪಾಪ್ಯುಲರ್ ಕೋರ್ಸಸ್ ಏನಾದರೂ ಇದ್ದರೆ ಅದು ಈ ರೀತಿ ಸ್ಲೈಡ್ ಬರ್ತಾ ಇರುತ್ತೆ. ಅದರ ಕೆಳಗಡೆ ನಮಗೆ ಇಲ್ಲಿ ಕೆಲವೊಂದು ಆ್ಯಡ್ಸ್ ಥರ ಬರ್ತಾ ಇರುತ್ತೆ. ನಮ್ಮ ಆ್ಯಪ್ನಲ್ಲಿರ್ತಕ್ಕಂತಹ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಡೈರೆಕ್ಟ್ ಆ ಕೋರ್ಸ್ ಒಳಗಡೆ ಅಥವಾ ಆ ಇನ್ಫಾರ್ಮೇಷನ್ ಒಳಗಡೆ ಹೋಗಬಹುದು. ನಂತರ ಕೆಳಗಡೆ ಪಾಪ್ಯುಲರ್ ಕೋರ್ಸಸ್ ಬರುತ್ತೆ. ಅದಾದಮೇಲೆ ಎಲ್ಲ ಕೋರ್ಸಸ್ನು ಲೈನಾಗಿ ತೋರಿಸ್ತಾ ಹೋಗ್ತೀವಿ. ನಮಗೆ ಎಲ್ಲ ಕೋರ್ಸಸ್ಸು ಒಂದೇ ಕಡೆ ಕಾಣಿಸ್ಬೇಕು ಅನ್ನೋದಾದರೆ ಕೆಳಗಡೆ ಹೋಮ್ ಬಟನ್ ಪಕ್ಕದಲ್ಲಿರ್ತಕ್ಕಂಥ ಸ್ಟೋರ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ಕೋರ್ಸ್ಗಳನ್ನ ನಾವಿಲ್ಲಿ ನೋಡಬಹುದು. ವೀವ್ ಆಲ್ ಕೋರ್ಸಸ್ ಅಂತ ಹೋದರೆ ಎಲ್ಲ ಕೋರ್ಸಸ್ಸು ಓಪನ್ ಆಗುತ್ತೆ. ನಮಗೆ ಈಗ ಯಾವುದಾದ್ರೂ ಒಂದು ಕೋರ್ಸನ್ನು ಬೈ ಮಾಡೋದು ಅನ್ನೋದಾದರೆ ಆಲ್ ಇನ್ ಒನ್ ಕೋರ್ಸ್ ಅಂತ ನಮ್ಮ ಆ್ಯಪಲ್ಲಿ ಸ್ಪೆಷಲ್ ಕೋರ್ಸ್ ಅವೈಲೇಬಲ್ ಇದೆ. ಈ ಕೋರ್ಸ್ ಏನು ಅಂತಂದರೆ, ನಮ್ಮ ಆ್ಯಪ್ ಒಳಗಡೆ ಯಾವುದೇ ರೀತಿಯ ಹೊಸ ಕೋರ್ಸ್, ಹೊಸ ವೀಡಿಯೋಸ್, ಹೊಸ ಕ್ಲಾಸಸ್ ಆ್ಯಡ್ ಆಯಿತು ಅಂತಂದರೆ ಅದು ಆಲ್ ಇನ್ ಒನ್ ಕೋರ್ಸ್ ಒಳಗಡೆ ಬಂದು ಸೇರಿಕೊಳ್ಳುತ್ತೆ.
ಉದಾಹರಣೆಗೆ ನಾವೀಗ 6 to 9 ಅಂತ ಇಲ್ಲಿ ಕೋರ್ಸ್ ನೋಡ್ತಾ ಇದ್ದೀವಿ, ಕ್ಲಾಸ್ 10 ಅಂತ ನೋಡ್ತಾ ಇದ್ದೀವಿ, ಅದೇ ಥರ ಅಬ್ಯಾಕಸ್ ಅಂತ ನೋಡ್ತಾ ಇದ್ದೀವಿ, ಕಂಪ್ಯೂಟರ್ ಎಜುಕೇಷನ್ ಇದೆಲ್ಲದರಲ್ಲೂ ಯಾವುದೇ ಹೊಸ ವೀಡಿಯೋಸ್ ಬಂದರೂ ಸಹ ಈ ಎಲ್ಲ ಕೋರ್ಸ್ಗಳು ಆಲ್ ಇನ್ ಒನ್ ಕೋರ್ಸ್ ಒಳಗಡೆ ಇರುತ್ತೆ. ಈ ರೀತಿ ಆಲ್ ಇನ್ ಒನ್ ಕೋರ್ಸ್ ಒಳಗಡೆ ಹೋದ ನಂತರ ಟೋಟಲ್ ಪ್ರೈಸ್ ಅದು ತೋರಿಸ್ತಾ ಇದೆ. ನಾವು ಕೆಳಗಡೆ ಹೋದರೆ ಬಾಟಮಲ್ಲಿ ಯು ಪೇ ಅಂತಿದೆ, 10,009 rupees ಅಂತ. ಅದರ ಕೆಳಗಡೆ ಹ್ಯಾವ್ ಎ ಕೂಪನ್ ಕೋಡ್ ಅಪ್ಲೈ ಹಿಯರ್ ಅಂತಿದೆ. ಸೊ ನಮಗೆ ನಮ್ಮ ಸೀನಿಯರ್ಸ್ ಅಥವಾ ನಮ್ಮ ಮಿರಾಕಲ್ ಮೈಂಡ್ ಆ್ಯಪ್ ಕಡೆಯಿಂದ ಏನಾದರೂ ಕೋಡ್ಗಳನ್ನ ಕೊಟ್ಟಿದ್ದರೆ ಆ ಕೋಡನ್ನು ನಾವಿಲ್ಲಿ ಅಪ್ಲೈ ಮಾಡಿ ಡಿಸ್ಕೌಂಟ್ಸನ್ನು ಪಡಿಬಹುದಾಗಿದೆ. ಉದಾಹರಣೆಗೆ ನಾನೊಂದು ಕೋಡನ್ನು ಕ್ರಿಯೇಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ. ಸೊ ಈ ಕೋಡನ್ನು ಅಪ್ಲೈ, ನಮ್ಮ ಕೋಡ್ ಏನು ಕೊಟ್ಟಿರ್ತೀವಿ ಅದನ್ನು ಟ್ರೈ ಮಾಡಿಬಿಟ್ಟು ಅಪ್ಲೈ ಅಂತ ಕೊಟ್ಟಾಗ ಆ ಕೋಡ್ ಅಪ್ಲೈ ಆಗುತ್ತೆ. ಸೊ ಆ ಕೋಡಿಗೆ ಅವೈಲಬಲ್ ಇರ್ತಕ್ಕಂಥ ಡಿಸ್ಕೌಂಟ್ ಎಷ್ಟೇ ಆಗಿರಬಹುದು. ಸೊ ಆ ಡಿಸ್ಕೌಂಟು ಅಮೌಂಟು ಅಲ್ಲಿ ಟೋಟಲ್ ಅಮೌಂಟಲ್ಲಿ ಮೈನಸ್ ಆಗುತ್ತೆ. ಸೊ ಇನಿಷಿಯಲಿ 10,009 rupees ಇದ್ದಿದ್ದು ಕೂಪನ್ ಕೋಡಲ್ಲಿ 6,000 ಡಿಸ್ಕೌಂಟ್ ಆಗಿಬಿಟ್ಟು ಟೋಟಲ್ ಅಮೌಂಟು 4,009 ಅಂತ ತೋರಿಸ್ತಾ ಇದೆ. ಈ ರೀತಿ ನಾವು ಕೂಪನ್ ಕೋಡ್ಗಳನ್ನ ಅಪ್ಲೈ ಮಾಡಬಹುದಾಗಿದೆ. ಅದಾದಮೇಲೆ ನಾವು ಐ ಆಮ್ ಇಂಟ್ರೆಸ್ಟೆಡ್ ಅನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಮುಂದೆ ಪ್ರೊಸೀಜರ್ನ ಫರ್ದರ್ ಮುಂದೆ ಹೋಗ್ಬೋದಾಗಿದೆ. ಐ ಆಮ್ ಇಂಟ್ರೆಸ್ಟೆಡ್ ಅನ್ನುವಂತಹ ಬಟನನ್ನು ನಾವು ಕ್ಲಿಕ್ ಮಾಡಿದಾಗ ನಾವು ಯಾವ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ವೋ ಆ ಮೊಬೈಲ್ ನಂಬರ್ಗೆ ಒಂದು SMS, ಅದೇ ರೀತಿ ಅದು ವಾಟ್ಸಪ್ ನಂಬರ್ ಆಗಿದ್ದರೆ ಆ ವಾಟ್ಸಪ್ ನಂಬರ್ಗೂ ಸಹ ಒಂದು ಮೆಸೇಜ್ ಬಂದಿರುತ್ತೆ. ಸೊ ಆ ಮೆಸೇಜಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದರೆ ಆ ಮೆಸೇಜಲ್ಲಿ ನಮಗೆ ಒಂದು ಲಿಂಕ್ ಬಂದಿರುತ್ತೆ. ನೋಡಿ, ಈ ಮೆಸೇಜಲ್ಲಿ ನಾವು ನೋಡಬಹುದು, ಮಿಡಲಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ಟು ಕಂಪ್ಲೀಟ್ ಯುವರ್ ಪೇಮೆಂಟ್ ಆ್ಯಂಡ್ ಗೇನ್ ಆ್ಯಕ್ಸಸ್ ಟು ದ ಕೋರ್ಸ್ ಸಿಂಪ್ಲಿ ಕ್ಲಿಕ್ ಆನ್ ದ ಲಿಂಕ್ ಬಿಲೋ. ಸೊ ನಾವು ಪೇಮೆಂಟನ್ನು ಕಂಪ್ಲೀಟ್ ಮಾಡಿ ಆ ಕೋರ್ಸನ್ನು ಸಬ್ಸ್ಕ್ರೈಬ್ ಆಗೋದಕ್ಕೆ ಈ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಅದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತಂದರೆ ಪೇಮೆಂಟ್ ಗೇಟ್ವೇಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಪೇಜ್ ಮುಖಾಂತರ ನಾವು ಪೇಮೆಂಟನ್ನು ಮಾಡಬಹುದು. ಸೊ ನಮಗೆ ಏನೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಪೇಮೆಂಟ್ ಮಾಡಲಿಕ್ಕೆ ಅದೆಲ್ಲ ಆಪ್ಷನ್ಸನ್ನು ಅದು ತೋರಿಸುತ್ತೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು ನಾವು UPI ಗೂಗಲ್ ಪೇ, UPI ಕ್ರೆಡ್ UPI ಅಂತಿದೆ, UPI ಫೋನ್ಪೇ. ಸೊ ನಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ಆ ಆಪ್ಷನನ್ನು ನಾವು ತೊಗೋಬಹುದು. ಸೊ ನಾನು ಇಲ್ಲಿ UPI ಫೋನ್ಪೇ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದು ನಮ್ಮನ್ನು ಏನು ಮಾಡುತ್ತೆ, ಸೀದಾ ನಮ್ಮ ಫೋನ್ಪೇ ಅಕೌಂಟ್ ಏನಿರುತ್ತೆ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ನಾರ್ಮಲಿ ನಾವು ಬೇರೆ ಫೋನ್ಪೇ ಪೇಮೆಂಟ್ಗಳನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಮ್ಮ UPI ಪಿನ್ನನ್ನು ಎಂಟ್ರಿ ಮಾಡೋ ಮುಖಾಂತರ ನಾವು ಇಲ್ಲೂ ಸಹ ಪೇಮೆಂಟನ್ನು ಮಾಡಬಹುದು. ಸೊ ಈ ರೀತಿ ಪೇಮೆಂಟ್ ಮಾಡೋದ್ರಿಂದ ನಮ್ಮ ಪೇಮೆಂಟ್ ಪ್ರಾಸೆಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಅದಾದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಅಂತಂದರೆ ಇಮಿಡಿಯೇಟ್ ನಾವು ವಾಪಸ್ ನಮ್ಮ ಆ್ಯಪ್ಗೆ ಬಂದಾಗ ನಮ್ಮ ಕೋರ್ಸ್ ಯಾವುದನ್ನು ನಾವು ಕ್ಲಿಕ್ ಮಾಡಿದ್ವೋ ಆ ಕೋರ್ಸು ಆಟೋಮೆಟಿಕಲಿ ಸಬ್ಸ್ಕ್ರೈಬ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡೋದು ಮತ್ತು ಕೂಪನ್ ಕೋಡನ್ನು ಅಪ್ಲೈ ಮಾಡೋದು ಮತ್ತು ಆ ಕೋರ್ಸನ್ನು ಸಬ್ಸ್ಕ್ರೈಬ್ ಮಾಡೋದು ಇವೆಲ್ಲವನ್ನು ಸಹ ನಾವು ಈಗ ಹೇಳಿರೋ ಇನ್ಫಾರ್ಮೇಷನ್ ಪ್ರಕಾರ ಮಾಡಬಹುದಾಗಿದೆ. ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.